ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ರೋಮನ್ ಸಾಮ್ರಾಜ್ಯವನ್ನು ಆಳಿದಂತಹ ಆಗಸ್ಟಸ್ ಸೀಸರ್ ಮತ್ತು ಅವನ ಸಾಧನೆಗಳು ಹಾಗೂ ಪೂರ್ವ ರೋಮನ್ ಸಾಮ್ರಾಜ್ಯದ ಸ್ಥಾಪನೆ ಈ ವಿಷಯವನ್ನು ಕುರಿತು ತಿಳಿದುಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ರೋಮನ್ನರ ಕೊಡುಗೆಗಳ ಕುರಿತಾಗಿ ತಿಳಿದುಕೊಳ್ಳೋಣ. ರೋಮನ್ನರು ಗ್ರೀಕ್ ಸಂಸ್ಕೃತಿಯನ್ನ ಪಾಶ್ಚಿಮಾತ್ಯ ಜಗತ್ತಿಗೆ ಹರಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ರೋಮನ್ನರಿಲ್ಲದೆ ಗ್ರೀಕ್ ಸಂಸ್ಕೃತಿ ಅಂತ ಕಲಿತು ಪಾಶ್ಚಿಮಾತ್ಯ ಪ್ರಪಂಚಕ್ಕೆ ಹಬ್ಬಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಏಕೆ ಅಂತ ಹೇಳಿದ್ರೆ, ರೋಮನ್ ಸಾಮ್ರಾಜ್ಯವು ಗ್ರೀಸ್ ದೇಶವನ್ನ ಸೈನ್ಯದ ಬಲದಿಂದ ವಶಪಡಿಸಿಕೊಂಡರೆ, ಗ್ರೀಕರು ರೋಮನ್ನರನ್ನ ಬೌದ್ಧಿಕವಾಗಿ ವಶಪಡಿಸಿಕೊಂಡರು. ಹೀಗೆ ಗ್ರೀಕರ ಬೌದ್ಧಿಕ ಜ್ಞಾನ ಅಂತಕ್ಕಂಥದ್ದೇನಿದೆ ಅದು ರೋಮನ್ನರಿಂದ ಇಡೀ ಐರೋಪ್ಯ ಜಗತ್ತಿಗೆ ಪರಿಚಯಿಸಲ್ಪಟ್ಟಿತು. ಗಣರಾಜ್ಯ ಮತ್ತು ಸರ್ಕಾರಗಳ ರಚನೆ, ಕಾನೂನು, ತೆರಿಗೆಯ ನೀತಿಗಳು, ಪೌರತ್ವದ ಹಕ್ಕುಗಳು, ಆಸ್ಪತ್ರೆಗಳು, ಸ್ವಚ್ಛತಾ ವ್ಯವಸ್ಥೆ ಮತ್ತು ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ಮುಂತಾದಂಥ ವಿಭಿನ್ನ ಕೊಡುಗೆಗಳನ್ನು ರೋಮನ್ನರು ನೀಡಿದ್ದಾರೆ. ಇವರ ಕೊಡುಗೆಗಳನ್ನು ನಾವು ಒಂದೊಂದಾಗಿ ಅಧ್ಯಯನವನ್ನು ಮಾಡೋದಾದರೆ, ಮೊದಲನೇದಾಗಿ ಫ್ಯಾಕ್ಸ್ ರೋಮನ. ಫ್ಯಾಕ್ಸ್ ರೋಮನ ಫ್ಯಾಕ್ಸ್ ರೋಮನ ಅಂತ ಹೇಳಿದ್ರೆ ರೋಮಿನ ಶಾಂತಿ ಎಂದರ್ಥ. ಆಗಸ್ಟಸ್ ಸೀಸರ್ನ ಆಡಳಿತ ಕಾಲದಿಂದ ಅಂದರೆ ಸಾಶ ಪೂರ್ವ 29ರಿಂದ ಮಾರ್ಕಸ್ ಅರೇಲಿಯಸ್ನ ಆಡಳಿತ ಕಾಲದವರೆಗೆ, ಅಂದರೆ ಸಾಶ 180ರವರೆಗೆ ಸುಮಾರು 2 ಶತಮಾನಗಳ ಕಾಲ ಇಡೀ ಯುರೋಪಿನಲ್ಲಿ ಮತ್ತು ಏಷ್ಯಾ ಆಫ್ರಿಕಾ ಖಂಡಗಳಲ್ಲಿ ಶಾಶ್ವತವಾದಂತಹ ಶಾಂತಿ ಅಂತಕ್ಕಂಥದ್ದು ನೆಲೆಸುತ್ತೆ. ಇದನ್ನೇ ನಾವು ಫ್ಯಾಕ್ಸ್ ರೋಮನಾ ಎಂದು ಕರೆಯುತ್ತೇವೆ. ಆಗಸ್ಟಸ್ ಸೀಸರ್ನ ಆಡಳಿತ ಕಾಲದಿಂದ ಮಾರ್ಕಸ್ ಅರೇಲಿಯಸ್ನ ಆಡಳಿತ ಕಾಲದವರೆಗೆ ಸುಮಾರು 2 ಶತಮಾನಗಳ ಕಾಲ ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ನೆಲೆಸಿದಂತಹ ಶಾಶ್ವತವಾದಂತಹ ಶಾಂತಿಯನ್ನೇ ಫ್ಯಾಕ್ಸ್ ರೋಮನಾ ಎಂದು ಕರೆಯಲಾಗಿದೆ. ರೋಮನ್ ಸಾಮ್ರಾಜ್ಯದ ಸ್ಥಾಪನೆಯು ಇಡೀ ಮೆಡಿಟೇರಿಯನ್ ಪ್ರಪಂಚಕ್ಕೆ ಶಾಂತಿಯನ್ನ ಒದಗಿಸಿತು. ಅಂದರೆ ಮೆಡಿಟೇರಿಯನ್ ಸಾಗರದಲ್ಲಿ ಬರತಕ್ಕಂತಹ ದೇಶಗಳು, ಐರೋಪ್ಯ ರಾಷ್ಟ್ರಗಳು ಅಂತಕ್ಕಂಥವೇನಿದ್ದಾವೆ, ಆ ಎಲ್ಲ ರಾಷ್ಟ್ರಗಳಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರಣವಾಯಿತು. ಹಾಗೆಯೇ ಈ ಶಾಶ್ವತವಾದಂತಹ ಶಾಂತಿ ಮತ್ತು ಸಮೃದ್ಧಿ ಅಂತಕ್ಕಂಥದ್ದು ವ್ಯಾಪಾರ ವಾಣಿಜ್ಯದ ಬೆಳವಣಿಗೆಗೆ ಮತ್ತು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪದ ಬೆಳವಣಿಗೆಗೆ ಕಾರಣವಾಯಿತಷ್ಟೇ ಅಲ್ಲದೆ ಐರೋಪ್ಯರನ್ನ ಸಮೃದ್ಧ ಮತ್ತು ಶಾಂತಿಯ ಜೀವನವನ್ನು ನಡೆಸಲಿಕ್ಕೆ ಪ್ರೇರಣೆ ಅಂತಕ್ಕಂಥದ್ದನ್ನು ನೀಡಿತು. ಹೀಗೆ ಆಗಸ್ಟಸ್ ಸೀಸರ್ನ ಕಾಲದಿಂದ ಮಾರ್ಕಸ್ ಅರೇಲಿಯಸ್ನ ಆಡಳಿತ ಕಾಲದವರೆಗೆ ಸುಮಾರು 2 ಶತಮಾನಗಳ ಕಾಲ ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ನೆಲೆಸಿದಂತಹ ಶಾಂತಿ ಅಂತಕ್ಕಂಥದ್ದೇನಿದೆ ಅದನ್ನೇ ನಾವು ಫ್ಯಾಕ್ಸ್ ರೋಮನಾ ಅಂತೇಳಿ ಕರೀತೇವೆ. ಈ ಶಾಶ್ವತವಾದಂತಹ ಶಾಂತಿ ನೆಲೆಸಿದ್ದರಿಂದಾಗಿಯೇ ವ್ಯಾಪಾರ ವಾಣಿಜ್ಯದಲ್ಲಿ ಪ್ರಗತಿ ಅಂತಕ್ಕಂಥದ್ದು ಉಂಟಾಯಿತು. ಐರೋಪ್ಯರು ಅಥವಾ ರೋಮನ್ನರು ಸಮೃದ್ಧ
ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು. ಇದರಿಂದಾಗಿಯೇ ಕಲೆ, ಸಾಹಿತ್ಯ, ವಿಜ್ಞಾನ, ವಾಸ್ತುಶಿಲ್ಪ ಮುಂತಾದವುಗಳ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಯಿತು. ಈ ಶಾಂತಿ ಅಂತಕ್ಕಂಥದ್ದು ನೆಲೆಸದೇ ಹೋಗಿದ್ರೆ ಈ ಎಲ್ಲ ಬೆಳವಣಿಗೆಗಳು ನಮಗೆ ರೋಮನ್ ನಾಗರಿಕತೆಯಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ರೋಮನ್ನರ ಬಹುಮುಖ್ಯವಾದಂತಹ ಕೊಡುಗೆ ಯಾವುದು ಅಂದರೆ ಫ್ಯಾಕ್ಸ್ ರೋಮನ ಅಥವಾ ರೋಮಿನ ಶಾಂತಿ ಅಂತೇಳಿ ಕರೀತೇವೆ. ಇನ್ನು ಎರಡನೇದಾಗಿ ರೋಮನ್ನರ ಕಾನೂನುಗಳು. ರೋಮನ್ನರು ಇಡೀ ಜಗತ್ತಿಗೆ ಕೊಟ್ಟಂತಹ ಮತ್ತೊಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಕಾನೂನುಗಳು. ಅವುಗಳನ್ನು ರೋಮನ್ ಲಾಸ್ ಅಂತಲೇ ಕರೆಯಲಾಗುತ್ತೆ. ರೋಮನ್ನರ ಕಾನೂನುಗಳು. ರೋಮನ್ನರ ಅಪರಿಮಿತವಾದಂತಹ ಬೌದ್ಧಿಕ ಕೊಡುಗೆಗಳಲ್ಲಿ ಅವರ ಅಪರಿಮಿತವಾದಂತಹ ಬೌದ್ಧಿಕ ಕೊಡುಗೆಗಳಲ್ಲಿ ಕಾನೂನುಗಳ ರಚನೆ ಅಂತಕ್ಕಂಥದ್ದು ಒಂದಾಗಿದೆ. ಅವರ ಕಾನೂನುಗಳು ಇಂದಿನ ವಿಶ್ವದ ನಾಗರಿಕ ದೇಶಗಳ ಮೇಲೆ ಅಗಾಧವಾದಂತಹ ಪ್ರಭಾವವನ್ನು ಬೀರಿವೆ. ಇಂದಿನ ಎಲ್ಲ ರಾಷ್ಟ್ರಗಳ ಕಾನೂನುಗಳಂತಕ್ಕಂಥವೇನಿದ್ದಾವೆ ಅವುಗಳು ಯಾವುದರಿಂದ ಪ್ರಭಾವಿತವಾಗಿವೆ ಅಂತಂದರೆ ರೋಮನ್ನರ ಕಾನೂನುಗಳಿಂದ ಪ್ರಭಾವಿತವಾಗಿವೆ. ರೋಮನ್ನರ ಕಾನೂನು ಮತ್ತು ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಆಳಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತು. ಹಾಗಾಗಿನೇ ಯುರೋಪ್, ಆಫ್ರಿಕಾ, ಏಷ್ಯಾ ಈ ವಿಶಾಲವಾದಂತಹ ಭೂಭಾಗದಲ್ಲಿ ಹರಡಿದ್ದಂತಹ ಇಡೀ ರೋಮನ್ ಸಾಮ್ರಾಜ್ಯವನ್ನು ಅತ್ಯಂತ ಸಮರ್ಥ ರೀತಿಯಲ್ಲಿ, ದಕ್ಷ ರೀತಿಯಲ್ಲಿ ರೋಮನ್ ಅರಸರು ಆಳ್ವಿಕೆಯನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆಲ್ಲ ಕಾರಣವಾಗಿದ್ದೇ ಅವರು ಜಾರಿಗೆ ತಂದಂಥ ಬಲಿಷ್ಠವಾದಂಥ ಕಾನೂನುಗಳು. ಇದು ಗ್ರೀಕರಿಗೆ ಅಸಾಧ್ಯವಾಗಿತ್ತು. ಹಾಗಾಗಿನೇ ಅವರು ಇಡೀ ವಿಶ್ವವನ್ನು ಆಳಲಿಕ್ಕೆ ಗ್ರೀಕರ ಕೈಲಿ ಸಾಧ್ಯವಾಗಿಲ್ಲ. ಏಕೆಂದರೆ ಅವರು ಬಲಿಷ್ಠವಾದಂಥ ಕಾನೂನುಗಳನ್ನು ರೂಪಿಸುವಲ್ಲಿ ವಿಫಲರಾಗಿದ್ದರು. ಆದರೆ ಬಲಿಷ್ಠವಾದಂಥ ಕಾನೂನುಗಳನ್ನು ರೂಪಿಸಿದಂಥ ರೋಮನ್ನರು ಇಡೀ ವಿಶ್ವವನ್ನು ಆಳುವಲ್ಲಿ ಅವರು ಯಶಸ್ಸು ಅಂತಕ್ಕಂಥದ್ದನ್ನು ಪಡೆದುಕೊಂಡರು. ಇವರ ಕಾನೂನುಗಳು ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಬೆಳವಣಿಗೆಯನ್ನು ಹೊಂದಲು ಸಹ ಕಾರಣವಾದವು. ಹಾಗೆಯೇ ಇಂದು ನಾವು ಕಾನೂನಿನ ಶಾಸ್ತ್ರದಲ್ಲಿ ಬಳಸ್ತಕ್ಕಂಥ ಅನೇಕ ಪಾರಿಭಾಷಕ ಶಬ್ದಗಳು, ಕಾನೂನಿನ ಪಾರಿಭಾಷಿಕ ಶಬ್ದಗಳು ಅಂತಕ್ಕಂಥವೇನಿವೆ ಅವೆಲ್ಲವುಗಳು ರೋಮನ್ ಕಾನೂನಿನಿಂದ ಹುಟ್ಟಿವೆ. ರೋಮನ್ ಭಾಷೆಯಿಂದಲೇ ಅವುಗಳನ್ನು ಎರವಲು ಅಂತಕ್ಕಂಥದ್ದನ್ನು ಪಡೆದುಕೊಳ್ಳಲಾಗಿದೆ. ಅಂತಹ ಪ್ರಮುಖ ಪದಗಳು ಯಾವ್ಯಾವು ಅಂತ ಹೇಳಿದ್ರೆ ಲಾ ಅಂದರೆ ಕಾನೂನು, ಲೆಜಿಸ್ಲೇಷನ್ ಅಂದರೆ ಕಾಯ್ದೆ, ಜಸ್ಟಿಸ್ ಅಂತ ಹೇಳಿದ್ರೆ ನ್ಯಾಯ, ಈಕ್ವಾಲಿಟಿ ಅಂದರೆ ಸಮಾನತೆ, ಜಡ್ಜ್ಮೆಂಟ್ ತೀರ್ಪು ಮುಂತಾದಂತಹ ಎಲ್ಲ ಕಾನೂನಿನ ಪಾರಿಭಾಷಕ ಪದಗಳು ಲ್ಯಾಟಿನ್ ಭಾಷೆಯಿಂದಲೇ ಬಂದವುಗಳಾಗಿವೆ. ಈ ಕಾನೂನುಗಳನ್ನು ಮೊದಲು ಪುರೋಹಿತರು ಅರ್ಥೈಸ್ತಾ ಇದ್ರು. ಆ ನಂತರ 12 ಕೋಷ್ಟಕಗಳು 12 ಟೇಬಲ್ಸ್ ಅಂತಕ್ಕಂಥದ್ದು ಮೊದಲ ಲಿಖಿತ ಸಂಹಿತೆಯ ರೂಪದಲ್ಲಿ ಜಾರಿಗೆ ಬರುತ್ತೆ. ಆ ನಂತರ ಬದಲಾದಂತಹ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ವಹಿವಾಟುಗಳನ್ನು ಕಾನೂನುಬದ್ಧಗೊಳಿಸಲಿಕ್ಕಾಗಿ ಅವರು ಮತ್ತಷ್ಟು ಕಾನೂನಿನ ಸುಧಾರಣೆ ಅಂತಕ್ಕಂಥದ್ದನ್ನು ಜಾರಿಗೆ ತರ್ತಾರೆ. ಕಾನೂನಿನೆದುರು ಎಲ್ಲರೂ ಸಮಾನರು ಎಂಬ ತತ್ವವನ್ನು ಅವರು ಅಳವಡಿಸಿಕೊಳ್ತಾರೆ. ಆಲ್ ಆರ್ ಈಕ್ವಲ್ ಅಂಡರ್ ಲಾ ಎಂಬಂಥ ತತ್ವವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು
ಎಲ್ಲರಿಗೂ ಏಕರೂಪವಾದಂತಹ ಕಾನೂನು ಎಂತಕ್ಕಂಥದ್ದನ್ನು ಅವರು ಜಾರಿಗೆ ತರ್ತಾರೆ. ರೋಮನ್ನರ ಕಾನೂನುಗಳಲ್ಲಿ ನಾವು ಎರಡು ಪ್ರಮುಖ ಭಾಗಗಳನ್ನು ಕಾಣಬಹುದು. ಒಂದು ದ ಜಸ್ ಸಿವಿಲಿ. ದ ಜಸ್ ಸಿವಿಲಿ ದ ಜಸ್ ಸಿವಿಲಿ ಅಂತ ಹೇಳಿದ್ರೆ ರೋಮನ್ನರಿಗೆ ಅನ್ವಯವಾಗುತ್ತಿದ್ದ ನಾಗರಿಕ ಕಾನೂನುಗಳು. ರೋಮಿನ ಪ್ರಜೆಗಳಿಗೆ, ರೋಮಿನ ಪೌರತ್ವವನ್ನು ಹೊಂದಿದಂತಹ ನಾಗರಿಕರಿಗೆ ಅನ್ವಯವಾಗ್ತಾ ಇದ್ದಂತಹ ನಾಗರಿಕ ಕಾನೂನುಗಳನ್ನೇ ದ ಜಸ್ ಸಿವಿಲಿ ಅಂತೇಳಿ ಕರೆಯಲಾಗ್ತಾ ಇತ್ತು. ಇವುಗಳು ರೋಮನ್ನರಿಗೆ ಮಾತ್ರ ಅನ್ವಯವಾಗ್ತಾ ಇತ್ತು. ಇನ್ನು ಎರಡನೇದು ಜಸ್ ಜೇಂಟಿಯಂ. ಜಸ್ ಜೇಂಟಿಯಂ ಅಂತ ಹೇಳಿದ್ರೆ ರೋಮಿನಲ್ಲಿ ವಾಸಿಸುತ್ತಿದ್ದ ವಿದೇಶಿಯರಿಗೆ ಹಾಗೂ ರೋಮಿನ ಪೌರತ್ವ ಇಲ್ಲದೇ ಇರತಕ್ಕಂಥ ಜನರಿಗೆ ಅನ್ವಯವಾಗ್ತಾ ಇದ್ದಂಥ ಕಾನೂನುಗಳು. ಇವುಗಳನ್ನೇ ಜಸ್ ಜೇಂಟಿಯಂ ಅಂತೇಳಿ ಕರೆಯಲಾಗ್ತಾ ಇತ್ತು. ಇನ್ನು ಜಸ್ಟೀನಿಯನ್ ಎಂತಕ್ಕಂಥದ್ದು ಪೂರ್ವ ರೋಮನ್ ಸಾಮ್ರಾಜ್ಯದ ಪ್ರಸಿದ್ಧನಾದಂಥ ಅರಸ. ಇವನು ಸಾಶ 527ರಿಂದ 565ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಇವನು ರೋಮಿನ ಕಾನೂನುಗಳನ್ನು ಕ್ರೋಢೀಕರಿಸಿ ಜಸ್ಟೀನಿಯನ್ ಕಾನೂನು ಸಂಹಿತೆ ಅಂತಕ್ಕಂಥದನ್ನ ಜಾರಿಗೆ ತರ್ತಾನೆ. ಇವನು ಜಾರಿಗೆ ತಂದಂಥ ಈ ಕಾನೂನು ಸಂಹಿತೆ ಅಂತಕ್ಕಂಥದ್ದು ನ್ಯಾಯ ವಿಜ್ಞಾನದ ಬೆಳವಣಿಗೆಗೆ ಕಾರಣವಾಯಿತು. ಮುಂದೆ ಅನೇಕ ಸರಣಿ ಕಾನೂನು ಸುಧಾರಣೆಗಳು ಅಂತಕ್ಕಂಥವು ರೋಮಿನಲ್ಲಿ ನಡೆಯಿತು. ಇಂದಿನ ಆಧುನಿಕ ಕಾನೂನು ಪದ್ಧತಿ ಅಂತಕ್ಕಂಥದ್ದೇನಿದೆ, ನ್ಯಾಯಾಂಗ ಪದ್ಧತಿ, ಅದು ರೋಮನ್ನರಿಗೆ ಋಣಿಯಾಗಿದೆ. ಆ ರೋಮಿನ ಕಾನೂನುಗಳೇ ಆಧುನಿಕ ನ್ಯಾಯಶಾಸ್ತ್ರದ ಬೆಳವಣಿಗೆಗೆ ಕಾರಣವಾಗಿವೆ. ಹೀಗೆ ರೋಮನ್ನರು ಜಾರಿಗೆ ತಂದಂಥ ಈ ಕಾನೂನುಗಳು ಅಂತಕ್ಕಂಥವೇನಿವೆ, ಇವು ವಿಶ್ವಕ್ಕೆ ರೋಮನ್ನರು ಕೊಟ್ಟಂತಹ ಬಹುಮುಖ್ಯವಾದಂಥ ಕೊಡುಗೆಗಳಾಗಿವೆ. ಇನ್ನು ಮೂರನೇದು ಭಾಷೆ ಮತ್ತು ಸಾಹಿತ್ಯ. ರೋಮನ್ನರ ಕೊಡುಗೆಗಳಲ್ಲಿ ಮೂರನೇದು ಭಾಷೆ ಮತ್ತು ಸಾಹಿತ್ಯ. ರೋಮನ್ನರು ಕೊಟ್ಟಂತಹ ಮತ್ತೊಂದು ಬಹುಮುಖ್ಯವಾದಂತಹ ಕೊಡುಗೆ ಅಂತ ಹೇಳಿದ್ರೆ ಭಾಷೆ ಮತ್ತು ಸಾಹಿತ್ಯ. ಲ್ಯಾಟಿನ್ ಭಾಷೆಯು ಪ್ರಾಚೀನ ರೋಮನ್ ಸಾಮ್ರಾಜ್ಯದ ಭಾಷೆಯಾಗಿತ್ತು. ಲ್ಯಾಟಿನ್ ಭಾಷೆ ಇಡೀ ರೋಮನ್ ಸಾಮ್ರಾಜ್ಯದಾದ್ಯಂತ ತನ್ನ ಹಿಡಿತ ಎಂತಕ್ಕಂಥದನ್ನು ಸಾಧಿಸಿಕೊಂಡಿತ್ತು. ಈ ಲ್ಯಾಟಿನ್ ಭಾಷೆಯು ಇಂಡೋ ಯುರೋಪಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿತು. ಅಂದರೆ ಇಂಡೋ ಯುರೋಪಿಯನ್ ಭಾಷೆಗೆ ಸೇರಿದಂಥದ್ದೇ ಯಾವುದು ಅಂತ ಹೇಳಿದ್ರೆ ಈ ಲ್ಯಾಟಿನ್ ಅಂತಕ್ಕಂಥದ್ದು. ಇದು ಪ್ರಾಚೀನ ರೋಮನ್ ಸಾಮ್ರಾಜ್ಯದ ಆಡಳಿತ ಭಾಷೆಯಾಗಿ, ಚರ್ಚಿನ ಅಧಿಕೃತ ಭಾಷೆಯಾಗಿ, ಸಾಹಿತ್ಯದ ಭಾಷೆಯಾಗಿ, ವಿಜ್ಞಾನದ ಭಾಷೆಯಾಗಿ ಅದು ತನ್ನ ಏಳಿಗೆ ಅಂತಕ್ಕಂಥದನ್ನು ಕಾಣುತ್ತೆ. ರೋಮನ್ನರು ಗ್ರೀಕ್ ಭಾಷೆ ಅದರ ತಳಹದಿಯ ಮೇಲೆಯೇ ಲ್ಯಾಟಿಯಂನ ಮೂಲ ನಿವಾಸಿಗಳು ಈ ಲ್ಯಾಟಿನ್ ಭಾಷೆಯ ಬೆಳವಣಿಗೆಗೆ ಅವರು ಕಾರಣರಾಗ್ತಾರೆ. ರೋಮ್ನ ಪತನಕ್ಕೆ ಮುಂಚೆ ಲ್ಯಾಟಿನ್ ಭಾಷೆ ಬಹುತೇಕ ನಾಗರಿಕ ಪ್ರಪಂಚದ ಅಂಗೀಕೃತವಾದಂತಹ ಭಾಷೆಯಾಗಿತ್ತು. ಅಂದರೆ ರೋಮನ್ ಸಾಮ್ರಾಜ್ಯ ಪತನ ಆಗೋದಕ್ಕಿಂತ ಮುಂಚೆ ಈ ಲ್ಯಾಟಿನ್ ಭಾಷೆ ಅಂತಕ್ಕಂಥದ್ದು ಬಹುತೇಕ ನಾಗರಿಕ ಪ್ರಪಂಚದ ಅಧಿಕೃತವಾದಂಥ ಭಾಷೆಯಾಗಿತ್ತು. ಲ್ಯಾಟಿನ್ ಭಾಷೆಯು ಚರ್ಚ್, ವಿಜ್ಞಾನ, ವೈದ್ಯಕೀಯ, ಕಾನೂನು ಹಾಗೂ ಶಿಕ್ಷಣದ ಭಾಷೆಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿತು. ಮಧ್ಯಯುಗದ ಅಂತ್ಯದವರೆಗೂ ಸಹ ಎಲ್ಲ ಲಿಖಿತ ವ್ಯವಹಾರಗಳಲ್ಲಿ ಲ್ಯಾಟಿನ್ ಭಾಷೆ ಅಂತಕ್ಕಂಥದ್ದೇ ಬಳಸಲ್ಪಡ್ತಾ ಇತ್ತು.
ಹೀಗೆ ಪ್ರಾಚೀನ ಮತ್ತು ಮಧ್ಯಯುಗದವರೆಗೂ ಇಡೀ ರೋಮನ್ ಸಾಮ್ರಾಜ್ಯದ ಮೇಲೆ ತನ್ನ ಪ್ರಭಾವವನ್ನು ಬೀರಿದಂತಹ ಭಾಷೆ ಯಾವುದು ಅಂದರೆ ಲ್ಯಾಟಿನ್ ಅಂತಕ್ಕಂಥದ್ದು. ಇನ್ನು ಅವರ ಸಾಹಿತ್ಯ ರಂಗದಲ್ಲಿ ರೋಮನ್ನರು ಗ್ರೀಕರ ಅನುಕರಣೆಯನ್ನ ಮಾಡ್ತಾರೆ. ಸಿಸಿರೋ ಮತ್ತು ಕ್ಯಾಟಲಸ್ ಇವರು ಗದ್ಯ ಕೃತಿಗಳನ್ನ ರಚನೆಯನ್ನ ಮಾಡಿ ಲ್ಯಾಟಿನ್ ಸಾಹಿತ್ಯದ ಸುವರ್ಣ ಯುಗ ಸೃಷ್ಟಿಯಾಗಲಿಕ್ಕೆ ಕಾರಣರಾದರು. ಜೂಲಿಯಸ್ ಸೀಸರ್ ಅಂತಕ್ಕಂಥವನು ರೋಮಿನ ಪ್ರಥಮ ನಿರಂಕುಶ ಪ್ರಭು. ಇವನು ಸಿವಿಲ್ ವಾರ್ಸ್ ಮತ್ತು ಗಾಲಿಕ್ ವಾರ್ಸ್ ಎಂಬ ಕೃತಿಗಳನ್ನ ರಚನೆಯನ್ನ ಮಾಡ್ತಾನೆ. ಆಗಸ್ಟಸ್ ಸೀಸರ್ನ ಕಾಲದಲ್ಲಿ ಹೆಸರಾಂತ ಸಾಹಿತಿಗಳು ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನ ರಚನೆಯನ್ನ ಮಾಡ್ತಾರೆ. ಹಾಗಾಗಿಯೇ ಆಗಸ್ಟಸ್ ಸೀಸರ್ನ ಕಾಲವನ್ನ ರೋಮಿನ ಸುವರ್ಣ ಯುಗ ಅಂತೇಳಿ ಕರೆಯಲಾಗಿದೆ. ಅವನ ಕಾಲದಲ್ಲಿದ್ದಂತಹ ಪ್ರಮುಖವಾದಂತಹ ವಿದ್ವಾಂಸರು ಕವಿಗಳು ಯಾರ್ಯಾರು ಅಂತ ಹೇಳಿದ್ರೆ ವರ್ಜಿಲ್, ಹೊರೇಸ್, ಲಿವಿ ಮತ್ತು ಓವಿಡ್. ಇವು ಕವಿಗಳು ತಮ್ಮ ಬರವಣಿಗೆಗಳ ಮೂಲಕವಾಗಿ ರೋಮಿನ ಸುವರ್ಣ ಯುಗ, ಸಾಹಿತ್ಯದ ಸುವರ್ಣ ಯುಗ ಸೃಷ್ಟಿಯಾಗಲಿಕ್ಕೆ ಕಾರಣರಾದರು. ಅದರಲ್ಲೂ ವರ್ಜಿಲ್ ಎಂಬ ಕವಿಯನ್ನ ರೋಮಿನ ದಿವ್ಯ ಧ್ವನಿ ಅಂತೇಳಿ ಕರೆಯಲಾಗ್ತದೆ. ವಾಯ್ಸ್ ಆಫ್ ರೋಮ್ ಅಂತೇಳಿ ವರ್ಜಿಲ್ ಎಂಬ ಕವಿಯನ್ನ ಕರೀತಾ ಇದ್ದಾರೆ. ಇವನು ರಚಿಸಿದಂತಹ ಕೃತಿ ಏನಿಯಾಡ್ ಎಂಬ ಕೃತಿಯನ್ನ ಇವನು ರಚನೆ ಅಂತಕ್ಕನ್ನೋದನ್ನ ಮಾಡ್ತಾನೆ. ಅವನು ರಚಿಸಿದಂತಹ ಶ್ರೇಷ್ಠವಾದಂತಹ ಗ್ರಂಥ ಇದಾಗಿದೆ. ಅನಂತರ ಹೊರೇಸ್ ಅವನು ಬರೆದಂತಹ ಕಾವ್ಯಗಳು, ಲಿವಿ ಬರೆದಂತಹ ನ್ಯಾಚುರಲ್ ಹಿಸ್ಟರಿ ಎಂಬ ಗ್ರಂಥ, ಲಿವಿ ಬರೆದಂತಹ ಮತ್ತೊಂದು ಪ್ರಮುಖವಾದಂತಹ ಗ್ರಂಥ ಅಂತಂದರೆ ರೋಮನ್ ಹಿಸ್ಟರಿ, ಸೆನೆಕಾ ರಚಿಸಿದಂತಹ ಟ್ರಾಜಿಡೀಸ್ ದುರಂತ ನಾಟಕಗಳು, ಜುವೆನಲ್ ರಚಿಸಿದಂತಹ ವಿಡಂಬನಾ ಕಾವ್ಯಗಳು, ಜುವೆನಲ್ ರಚಿಸಿದಂತಹ ವಿಡಂಬನಾ ಕಾವ್ಯಗಳು, ಟಾಸಿಟಸ್ ರಚಿಸಿದಂತಹ ಸ್ಥಿತಪ್ರಜ್ಞ ಚರಿತ್ರೆಗಳು, ಆನೆಲ್ಸ್ ಮತ್ತು ಹಿಸ್ಟೋರೀಸ್ ಎಂಬ ಕೃತಿಗಳು, ಪ್ಲಿನಿ ಬರೆದಂತಹ ಸ್ವಾಭಾವಿಕ ಚರಿತ್ರೆ ನ್ಯಾಚುರಲ್ ಹಿಸ್ಟರಿ ಎಂಬ ಗ್ರಂಥ, ಹಾಗೆಯೇ ಪ್ರಮುಖ ಇತಿಹಾಸಕಾರರಾದಂತಹ ಸಲ್ಲೂಸ್ಟ್ ಮತ್ತು ಫ್ಲುಟಾರ್ಕರು ರಚಿಸಿದಂತಹ ಐತಿಹಾಸಿಕ ಕೃತಿಗಳು, ಮಾರ್ಕಸ್ ಅರೇಲಿಯಸ್ ಅಂತಕ್ಕಂಥವನು ರೋಮಿನ ಕೊನೆಯ ಪ್ರಸಿದ್ಧ ಅರಸ. ಆ ಮಾರ್ಕಸ್ ಅರೇಲಿಯಸ್ ರಚಿಸಿದಂತಹ ಮೆಡಿಟೇಷನ್ ಎಂಬ ಕೃತಿ, ಇವುಗಳು ರೋಮನ್ನರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂತಹ ಪ್ರಮುಖವಾದಂತಹ ಕೊಡುಗೆಗಳಾಗಿವೆ. ಹೀಗೆ ಲ್ಯಾಟಿನ್ ಭಾಷೆ ಮತ್ತು ಆ ವಿದ್ವಾಂಸರು ರಚಿಸಿದಂತಹ ಶ್ರೇಷ್ಠವಾದಂತಹ ಗ್ರಂಥಗಳು ವಿಶ್ವಕ್ಕೆ ರೋಮನ್ನರು ಕೊಟ್ಟಂತಹ ಕೊಡುಗೆಗಳಾಗಿವೆ. ಇನ್ನು ನಾಲ್ಕನೇದಾಗಿ ವಿಜ್ಞಾನ ಕ್ಷೇತ್ರಕ್ಕೆ ರೋಮನ್ನರ ಕೊಡುಗೆಗಳು. ವಿಜ್ಞಾನ ಕ್ಷೇತ್ರಕ್ಕೆ ರೋಮನ್ನರ ಕೊಡುಗೆ ಅಂತಕ್ಕಂಥದ್ದು ಸೀಮಿತವಾಗಿದೆ. ಅಂದರೆ ಅಂತಹ ಮಹತ್ವಪೂರ್ಣವಾದಂತಹ ಸಾಧನೆಯನ್ನ ಅವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಮಾಡಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಕಾಲದ ವಿಜ್ಞಾನಿಗಳ ಹೆಚ್ಚಿನ ತೀರ್ಮಾನಗಳು ತಾತ್ವಿಕವಾಗಿದ್ದವೇ ಹೊರತು ಪ್ರಯೋಗಗಳಿಂದ ಆಗಿರಲಿಲ್ಲ.
ಅಂದರೆ ಇವರು ಪ್ರಯೋಗಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಲಿಲ್ಲ. ಇವರು ರೂಪಿಸಿದಂತಹ ಎಲ್ಲ ಸಿದ್ಧಾಂತಗಳು ತಾತ್ವಿಕ ಸ್ವರೂಪದವುಗಳಾಗಿದ್ದವು. ಹಾಗಾಗಿನೇ ವಿಜ್ಞಾನಕ್ಕೆ ಇವರ ಕೊಡುಗೆ ಅಂತಕ್ಕಂಥದ್ದು ಸೀಮಿತವಾಗಿದೆ. ಆದರೂ ಬಡ ರೋಗಿಗಳಿಗೆ ಉಚಿತ ಔಷಧವನ್ನು ನೀಡಿದಂತಹ ವಿಶ್ವದ ಮೊದಲಿಗರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ರೋಮನ ಅರಸರುಗಳು ಬಡವರಿಗೆ ಉಚಿತವಾಗಿ ಔಷಧವನ್ನು, ಚಿಕಿತ್ಸೆಯನ್ನು ನೀಡಿದಂತಹ ಮೊದಲಿಗರು. ಅಷ್ಟೇ ಅಲ್ಲ, ಇವರು ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ಅಂತಕ್ಕಂಥದ್ದನ್ನು ನೀಡ್ತಾ ಇದ್ದರು. ಇವರು ಕಟ್ಟಿರುವ ಸಾರ್ವಜನಿಕ ಸ್ನಾನ ಗೃಹಗಳು ಇದಕ್ಕೆ ಉತ್ತಮವಾದಂಥ ನಿದರ್ಶನ ಅಥವಾ ಉದಾಹರಣೆಗಳಾಗಿವೆ. ಹಾಗೆಯೇ ಇವರ ಕಾಲದಲ್ಲಿ ಅನೇಕ ಆಸ್ಪತ್ರೆಗಳು ಅಂತಕ್ಕಂಥವು ನಿರ್ಮಾಣ ಆಗ್ತವೆ. ತಜ್ಞ ವೈದ್ಯರುಗಳು ಉಚಿತವಾಗಿ ಅಲ್ಲಿ ಚಿಕಿತ್ಸೆ ನೀಡುವ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾರೆ. ಹೀಗೆ ಅವರು ವಿಜ್ಞಾನಕ್ಕೆ ಮಿತವಾದಂತಹ ಕೊಡುಗೆಗಳನ್ನು ನೀಡಿದರೂ ಸಹ ಆಸ್ಪತ್ರೆಗಳನ್ನು ನಿರ್ಮಿಸಿ ಪರಿಣಿತ ವೈದ್ಯರಿಂದ ಉಚಿತವಾಗಿ ಬಡವರಿಗೆ ಔಷಧ ಮತ್ತು ಚಿಕಿತ್ಸೆಯನ್ನು ಜಾರಿಗೆ ತಂದಂಥ ಮೊದಲಿಗರು ಎಂಬ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ. ಗೇಲನ್ ಎಂತಕ್ಕಂಥ ಶ್ರೇಷ್ಠ ವೈದ್ಯ ಶರೀರ ಮತ್ತು ಅಂಗರಚನಾಶಾಸ್ತ್ರಗಳ ಕುರಿತಾಗಿ ಪುಸ್ತಕಗಳನ್ನು ರಚಿಸ್ತಾನೆ. ಗೇಲನ್ ಇವನು ದೇಹ ರಚನಾಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರ ಕುರಿತಾಗಿ ಅನೇಕ ಕೃತಿಗಳ ರಚನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ದೇಹ ರಚನೆಯ ಜ್ಞಾನದಿಂದ ಅವನು ಗಳಗಂಡ ಮತ್ತು ಗಂಟಲಿನ ಗಡ್ಡೆ ಅವುಗಳ ಚಿಕಿತ್ಸೆ ಮಾಡತಕ್ಕಂಥ ವಿಧಾನಗಳನ್ನು ತನ್ನ ಕೃತಿಯಲ್ಲಿ ಅವನು ವಿವರಿಸ್ತಾನೆ. ಗಳಗಂಡ ಅಥವಾ ಗಂಟಲು ಮಾರಿ ರೋಗಕ್ಕೆ ಅವನು ಚಿಕಿತ್ಸೆ ಅಂತಕ್ಕನ್ನೋದನ್ನು ಕಂಡುಹಿಡಿದ, ಔಷಧವನ್ನು ಅವನು ಕಂಡುಹಿಡಿದ. ಇನ್ನು ಪ್ಲಿನಿ ಅಂತಕ್ಕಂಥವನು ನ್ಯಾಚುರಲ್ ಹಿಸ್ಟರಿ ಎಂಬ ಗ್ರಂಥವನ್ನು ರಚಿಸ್ತಾನೆ. ಇದನ್ನು ಎಲ್ಲ ವಿಜ್ಞಾನಗಳ ಸಂಹಿತೆ ಅಂತೇಳಿ ಕರೆಯಲಾಗುತ್ತೆ. ಎಲ್ಲ ವಿಜ್ಞಾನಗಳ ಸಂಹಿತೆ ಅಂತೇಳಿ ಪ್ಲಿನಿ ರಚಿಸಿರುವ ನ್ಯಾಚುರಲ್ ಹಿಸ್ಟರಿ ಎಂಬ ಗ್ರಂಥವನ್ನು ಕರೆಯಲಾಗುತ್ತದೆ. ಇನ್ನು ಅರೆಟೆಕಸ್ ಅಂತಕ್ಕಂಥವನು ಮಧುಮೇಹ ರೋಗವನ್ನು ಪತ್ತೆ ಹಚ್ಚುತ್ತಾನೆ ಮತ್ತು ಅದಕ್ಕೆ ಔಷಧವನ್ನು ಕಂಡುಹಿಡಿತಾನೆ. ಎರೆಟೆಕಸ್ ಎಂತಕ್ಕಂಥ ವೈದ್ಯ ವಿಜ್ಞಾನಿ ಮಧುಮೇಹ ರೋಗವನ್ನು ಪತ್ತೆ ಹಚ್ಚಿ, ನಾವೇನೀಗ ಶುಗರ್ ಅಂತೇಳಿ ಕರಿತೀವಲ್ಲ, ಆ ರೋಗವನ್ನು ಪತ್ತೆ ಹಚ್ಚಿ ಅದಕ್ಕೆ ಔಷಧ ಎಂತಕ್ಕಂಥದ್ದನ್ನು ಕಂಡುಹಿಡಿತಾನೆ. ಇನ್ನು ಗಣಿತಕ್ಕೆ ಇವರ ಕೊಡುಗೆ ಅಂತ ಹೇಳಿದರೆ ರೋಮನ್ ಅಂಕಿಗಳು 1 ರಿಂದ 10. ರೋಮನ್ ಅಂಕಿಗಳನ್ನು ನಾವು ಈ ರೀತಿಯಾಗಿ ಬರೀತೇವೆ. 1 ರಿಂದ 10ರವರೆಗಿನ ರೋಮನ್ ಅಂಕಿಗಳು ಅಂತಕ್ಕಂಥವೇನಿದ್ದಾವೆ, ಇವು ಗಣಿತ ಕ್ಷೇತ್ರಕ್ಕೆ ರೋಮನ್ನರು ಕೊಟ್ಟಂಥ ಕೊಡುಗೆಗಳಾಗಿವೆ. ಇದರ ಜೊತೆಗೆ ಗೇಲನ್ ಅಂತಕ್ಕಂಥವನು ರಕ್ತ ಪರಿಚಲನೆಯನ್ನ ಪತ್ತೆ ಹಚ್ಚುತ್ತಾನೆ. ಮುಂದೆ ವಿಲಿಯಂ ಹಾರ್ವೆ ಅಂತಕ್ಕಂಥವನು ದ ಮೋಟಾರ್ ಕಾರ್ಡಿಸ್ ಎಂಬ ಕೃತಿಯಲ್ಲಿ ರಕ್ತ ಪರಿಚಲನ ಹೇಗೆ ಆಗ್ತಕ್ಕಂಥ ಸವಿವರವಾದಂಥ ಮಾಹಿತಿ ಅಂತಕ್ಕಂಥದನ್ನು ನೀಡ್ತಾನೆ. ಇನ್ನು ಪಾಳಿ ಪದ್ಧತಿ ಅಂತಕ್ಕಂಥ ರೊಟೇಷನ್ ಸಿಸ್ಟಮ್ ಅಂತಕ್ಕಂಥದನ್ನು ಆರಂಭಿಸಿದ ಕೀರ್ತಿ ಇವರುಗಳಿಗೆ ಸಲ್ಲುತ್ತದೆ. ಹೀಗೆ ವಿಜ್ಞಾನ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಂತಕ್ಕಂಥದ್ದು ಸೀಮಿತವಾಗಿದೆ. ಗೇಲನ್, ಅರೆಟೆಕಸ್, ಪ್ಲಿನಿ ಅಂತಕ್ಕಂಥವರು ಈ ಕಾಲದ ಪ್ರಮುಖವಾದಂಥ ವೈದ್ಯ ವಿಜ್ಞಾನಿಗಳಾಗಿದ್ದಾರೆ. ಔಷಧ ವಿಜ್ಞಾನಕ್ಕೆ ಮತ್ತು ಗಣಿತ ಕ್ಷೇತ್ರಕ್ಕೆ ಇವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಇನ್ನು 5ನೇದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ರೋಮನ್ನರ ಕೊಡುಗೆಗಳು. ರೋಮನ್ನರು ಅದ್ಭುತವಾದಂತಹ ಕಟ್ಟಡಗಳ ನಿರ್ಮಾಣ ಕಾರ್ಯ ಅನ್ನೋದನ್ನು ಮಾಡ್ತಾರೆ. ರೋಮನ್ನರ ಆಡಳಿತದ ಕಾಲಾವಧಿಯಲ್ಲಿ
ಅನೇಕ ಸುಂದರವಾದಂತಹ ದೇವಾಲಯಗಳು, ರಂಗ ಮಂದಿರಗಳು, ಸಾರ್ವಜನಿಕ ಕಟ್ಟಡಗಳು, ಸುಂದರವಾದಂಥ ಅರಮನೆಗಳು ನಿರ್ಮಾಣವನ್ನು ಹೊಂದುತ್ತದೆ. ಇನ್ನು ಸಾರ್ವಜನಿಕ ಕಟ್ಟಡಗಳಲ್ಲಿ ಸ್ನಾನದ ಗೃಹಗಳು ಮತ್ತು ವಸತಿ ಕಟ್ಟಡಗಳು ಮುಂತಾದವುಗಳು ಕಂಡುಬರ್ತವೆ. ಸಾಶ 55ರಲ್ಲಿ ಪಾಂಪೆ ಎಂಬ ಸ್ಥಳದಲ್ಲಿ ಇವರು ನಿರ್ಮಿಸಿರ್ತಕ್ಕಂಥ ರಂಗಮಂದಿರ, ಕಲೋಸಿಯಂ ಎಂಬ ರಂಗಮಂದಿರವನ್ನು ಇವರು ನಿರ್ಮಾಣ ಎಂತಕ್ಕಂಥದ್ದನ್ನು ಮಾಡ್ತಾರೆ. ಪ್ಯಾಲೆಟನ್ ಎಂಬ ಬೆಟ್ಟದ ಮೇಲೆ ಈ ಒಂದು ಸುಂದರವಾದಂತಹ ರಂಗಮಂದಿರ ನಿರ್ಮಾಣ. ಸುಮಾರು 50,000 ಜನರು ಒಟ್ಟಾಗಿ ಕುಳಿತು ಅಲ್ಲಿ ನಡೀತಾ ಇದ್ದಂತಹ ಕ್ರೀಡೆಗಳನ್ನು, ನಾಟಕಗಳ ವೀಕ್ಷಣೆ ಅಂತಕ್ಕಂಥದ್ದನ್ನು ಮಾಡಬಹುದಾಗಿತ್ತು. ಈ ಕಲೋಸಿಯಂನಲ್ಲಿ ಖಡ್ಗಮಲ್ಲರ ಸ್ಪರ್ಧೆಗಳನ್ನು ನಡೆಸಲಾಗ್ತಾ ಇತ್ತು. ಖಡ್ಗಮಲ್ಲರು ಅಂತ ಹೇಳಿದ್ರೆ ಗ್ಲೇಡಿಯೇಟರ್ಸ್ ಅಂತೇಳಿ ಅವರನ್ನ ಕರೀತಾ ಇದ್ರು. ಕ್ರೂರ ಪ್ರಾಣಿಗಳ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ತರಬೇತಿ ಪಡೆದಂಥ ಗುಲಾಮರನ್ನ ಗ್ಲೇಡಿಯೇಟರ್ಸ್ ಅಂತೇಳಿ ಕರೀತಾ ಇದ್ರು. ಆ ಕಲೋಸಿಯಂನಲ್ಲಿ ಹಸಿದ ಸಿಂಹಗಳ ವಿರುದ್ಧವಾಗಿ ಗುಲಾಮರು, ತರಬೇತಿ ಪಡೆದಂಥ ಗ್ಲೇಡಿಯೇಟರ್ಸ್ ಅಂತಕ್ಕಂಥ ಗುಲಾಮರು ಹೋರಾಟವನ್ನು ಮಾಡಬೇಕಾಯಿತು. ಅದನ್ನು ರೋಮಿನ ಪ್ರಜೆಗಳು ಕುಳಿತು ಆ ಕಲೋಸಿಯಂನಲ್ಲಿ ವೀಕ್ಷಣೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಈ ಖಡ್ಗಮಲ್ಲರ ಸ್ಪರ್ಧೆಯನ್ನು ವೀಕ್ಷಿಸಲಿಕ್ಕಾಗಿಯೇ ಈ ಸುಂದರವಾದಂತಹ ಸುಸಜ್ಜಿತವಾದಂತಹ ಈ ಕಲೋಸಿಯಂನ ನಿರ್ಮಾಣ ಕಾರ್ಯವನ್ನು ಸಾಶಾಪೂರ್ವ 55ರಲ್ಲಿ ಮಾಡಲಾಯಿತು. ಇನ್ನು ಎರಡನೇ ಸ್ಮಾರಕ ಅಂತಂದರೆ ಪ್ಯಾಂಥಿಯಾನ್ ಎಂತಕ್ಕಂಥ ಕಟ್ಟಡ. ಅವರ ನಿರ್ಮಾಣಗಳಲ್ಲಿ ಅತ್ಯಂತ ಕೌಶಲ್ಯದಿಂದ ಕೂಡಿದಂತಹ ಕಟ್ಟಡ ಯಾವುದು ಅಂತ ಹೇಳಿದ್ರೆ ಪ್ಯಾಂಥಿಯಾನ್ ಎಂತಕ್ಕಂಥ ಕಟ್ಟಡ. ಇನ್ನು ಪ್ಯಾಲೆಟೆನ್ ಅರಮನೆ, ಆಗಸ್ಟಸ್ ಸೀಸರ್ ಅಂತಕ್ಕಂಥನು ಸುಂದರವಾದಂತಹ ನಯನ ಮನೋಹರವಾದಂತಹ ಅರಮನೆಯನ್ನ ಪ್ಯಾಲೆಟೆನ್ ಎಂತಕ್ಕಂಥ ಬೆಟ್ಟದ ಮೇಲೆ ಆ ರೋಮ್ ನಗರದಲ್ಲಿ ನಿರ್ಮಾಣ ಎಂತಕ್ಕಂಥದನ್ನ ಮಾಡ್ತಾನೆ. ಇನ್ನು ಪೂರ್ವ ರೋಮನ್ ಸಾಮ್ರಾಜ್ಯದ ಅರಸ ಬೈಜಯಂಟಿಯಾನ್ ಎಂತಕ್ಕಂಥವನು ಕಟ್ಟಿದಂತಹ ಚರ್ಚ್ ಆಫ್ ಸೈಂಟ್ ಸೋಫಿಯಾ, ಚರ್ಚ್ ಆಫ್ ಸೈಂಟ್ ಸೋಫಿಯಾ ಎನ್ನುವುದು ಇವರ ದೇವಾಲಯಗಳಿಗೆ ಅತ್ಯುತ್ತಮವಾದಂಥ ಉದಾಹರಣೆ ಅಂತಕ್ಕಂಥದ್ದು ಆಗಿದೆ. ಇವು ರೋಮನ್ನರು ಕಟ್ಟಿದಂಥ ಪ್ರಮುಖವಾದಂಥ ಸ್ಮಾರಕಗಳು ಅಥವಾ ಕಟ್ಟಡಗಳಾಗಿವೆ. ಇವರ ಕಟ್ಟಡಗಳನ್ನು ಗಾರೆ ಬಳಸಿ ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಕಾಂಕ್ರೀಟ್ ಅದನ್ನು ಕಂಡುಹಿಡಿದು ಆ ಕಾಂಕ್ರೀಟನ್ನು ಬಳಸಿ ಇವರು ಕಟ್ಟಡಗಳ ನಿರ್ಮಾಣ ಕಾರ್ಯ ಅಂತಕ್ಕಂಥದ್ದನ್ನು ಮಾಡಿದರು. ಇವರ ವಾಸ್ತುಶಿಲ್ಪದಲ್ಲಿ ನಾವು ಎರಡು ಪ್ರಮುಖವಾದಂಥ ಲಕ್ಷಣಗಳನ್ನು ಕಾಣಬಹುದು. ಒಂದು ಕಮಾನುಗಳು, ಎರಡನೇದು ಗೋಲಾಕಾರದ ಗುಮ್ಮಟಗಳು. ಈ ಎರಡು ಅಂಶಗಳನ್ನು ಅವರ ವಾಸ್ತುಶಿಲ್ಪ ಶೈಲಿಯಲ್ಲಿ ಪರಿಚಯ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಅವುಗಳನ್ನು ಬಳಸಿ ಅವರು ಸುಂದರವಾಗಿ ಕಟ್ಟಡಗಳ ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಇನ್ನು ಇವರ ತಾಂತ್ರಿಕತೆಗೆ ಉದಾಹರಣೆ ಅಂತ ಹೇಳಿದ್ರೆ ಉತ್ತಮವಾದಂಥ ರಸ್ತೆಗಳು ಮತ್ತು ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆ ಅಂತಕ್ಕಂಥ ರಸ್ತೆಗಳು ಮತ್ತು ನೀರಿನ ಸರಬರಾಜು ವ್ಯವಸ್ಥೆ ಅಂತಕ್ಕಂಥದ್ದು ಇವರ ತಂತ್ರಜ್ಞಾನಕ್ಕೆ ಉತ್ತಮವಾದಂಥ ಉದಾಹರಣೆ ಅಂತೇಳಿ ಹೇಳಬಹುದು. ಇನ್ನು ಗ್ರೀಕ್ ಮಾದರಿಯಲ್ಲಿ ರೋಮನ್ನರು ಶಿಲ್ಪಕಲೆಯನ್ನು ಸಹ ಅಭಿವೃದ್ಧಿಪಡಿಸ್ತಾರೆ. ಶಿಲ್ಪಕಲೆಯು ಬೆಳವಣಿಗೆ ಅಂತಕ್ಕಂಥದ್ದನ್ನು ಹೊಂದಿದೆ. ಇವರು ತಮ್ಮ ಕಟ್ಟಡಗಳನ್ನು ಶಿಲ್ಪಕಲೆ ಮತ್ತು ಉಪ್ಪು ಚಿತ್ರಗಳಿಂದ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ತಮ್ಮ ಸಾಮ್ರಾಟರ ಪ್ರತಿಮೆಗಳನ್ನು ಕೆತ್ತನೆ ಮಾಡಿ ನಗರದ ಪ್ರಮುಖ ಚೌಕಗಳಲ್ಲಿ ಅವರು ಸ್ಥಾಪನೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ, ಪ್ರತಿಷ್ಠಾಪಿಸ್ತಾ ಇದ್ರು. ಹೀಗೆ
ತಮ್ಮ ಅರಸರ ಪ್ರತಿಮೆಗಳು ಹಾಗೂ ತಮ್ಮ ಕಟ್ಟಡದಲ್ಲಿ ನಿರ್ಮಿಸಿದಂತಹ ಶಿಲ್ಪಗಳು ಹಾಗೂ ಉಬ್ಬು ಶಿಲ್ಪಗಳು ಇವರ ಚಿತ್ರಕಲೆಗೆ ಅಥವಾ ಶಿಲ್ಪಕಲೆಗೆ ಉತ್ತಮವಾದಂಥ ಉದಾಹರಣೆಗಳಾಗಿವೆ. ಇನ್ನು ಇವರು ಚಿತ್ರಕಲೆಗೂ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಆದರೆ ಇವರು ಬಿಡಿಸಿದಂಥ ಚಿತ್ರಗಳು ಇಂದು ಇಲ್ಲ, ಎಲ್ಲ ನಶಿಸಿ ಹೋಗಿವೆ, ಅಳಿದು ಹೋಗಿವೆ. ಅಲ್ಪ ಸ್ವಲ್ಪ ನಮಗೆ ಪಾಂಪೆಯಲ್ಲಿ ಕಂಡು ಬರ್ತವೆ. ಅಲ್ಲಿ ಅಳಿದುಳಿದಂಥ ಇವರ ಪೇಂಟಿಂಗ್ಸ್ಗಳನ್ನು ನಾವು ನೋಡಬಹುದಾಗಿದೆ. ಕ್ರೈಸ್ತ ಧರ್ಮದ ಪ್ರಭಾವದಿಂದಾಗಿ ಇವರು ಚರ್ಚನ್ನ ಚಿತ್ರಲೇಖನಗಳಿಂದ ಪುನಶ್ಚೇತನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಮುಂದೆ ಚರ್ಚ್ಗಳಲ್ಲಿ ರೋಮನ್ನರ ಕಾಲದ ಪೇಂಟಿಂಗ್ಸ್ಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ರೋಮನ್ನರ ಕೊಡುಗೆಗಳು. ಇದನ್ನು ನಿಮಗೆ 10 ಅಂಕಕ್ಕೆ ಪ್ರಮುಖವಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ರೋಮನ್ನರ ಕೊಡುಗೆಗಳನ್ನು ವಿವರಿಸಿ ಅಂತ. ರೋಮನ್ನರ ಕೊಡುಗೆಗಳನ್ನು ನಾವು 5 ಪ್ರಮುಖ ಅಂಶಗಳಲ್ಲಿ ಗುರುತಿಸಬಹುದು. ಒಂದು ಫ್ಯಾಕ್ಸ್ ರೋಮನ ಅಂದರೆ ರೋಮಿನ ಶಾಂತಿ. ಎರಡನೇದು ರೋಮನ್ನರ ಕಾನೂನುಗಳು. ಮೂರನೇದು ಭಾಷೆ ಮತ್ತು ಸಾಹಿತ್ಯ. ನಾಲ್ಕನೇದು ವಿಜ್ಞಾನ. ಐದನೇದು ಕಲೆ ಮತ್ತು ವಾಸ್ತುಶಿಲ್ಪ. ಇಲ್ಲಿಗೆ ನಿಮ್ಮ 4ನೇ ಅಧ್ಯಾಯ ಮುಕ್ತಾಯ. ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಮತ್ತು ಅವರ ಕೊಡುಗೆಗಳು. ನಾವು ಮುಂದಿನ ತರಗತಿಯಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಸಾರದ ಕುರಿತಾಗಿ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.